என்னை புரியாதா ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ಅರ್ಥ ಆಗುತ್ತೆ. ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಯಾವ ವಿಡಿಯೋ ಎಡಿಟ್ ಮಾಡಬೇಕು ವಿಡಿಯೋನ ಹಾಕೊಂಡು ಅಲ್ಲಿ ಮೂವ್ಮೆಂಟ್ ಆಗಿ ಹೆಡ್ ಹತ್ರ ಈ ತರ ಕೈ ಹಿಡ್ಕೊಂಡ ತಕ್ಷಣ ನೀವು ವಿಡಿಯೋನ ಫ್ರೀಸ್ ಮಾಡಬೇಕಾಗುತ್ತೆ. ಕೆಳಗಡೆ ಫ್ರೀಸ್ ಆಪ್ಷನ್ ಇರುತ್ತೆ. ಆ ಫ್ರೀಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ಫೋಟೋ ಫ್ರೀಸ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಾಕಿ. ಇವಾಗ ವಿಡಿಯೋಯಿಂದ ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಒಂದು ವಿಡಿಯೋ ಹಾಕೊಂಡ್ರೆ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಅಂದರೆ ವಿಡಿಯೋಯಿಂದ ಆಡಿಯೋ ಸಪ್ರೇಟ್ ಆಗುತ್ತೆ. ಆ ವಿಡಿಯೋನ ಡಿಲೀಟ್ ಮಾಡ್ಕೊಳ್ಳಿ, ಆಡಿಯೋ ಅಲ್ಲೇ ಇರುತ್ತೆ. ನೆಕ್ಸ್ಟು ಫ್ರೀಸ್ ಮಾಡಿರೋ ಫೋಟೋನ ಡೂಪ್ಲಿಕೇಟ್ ಮಾಡಿಕೊಂಡು ಓವರ್ಲೇಗೆ ಹಾಕೊಳ್ಳಿ. ಓವರ್ಲೇಗೆ ಹಾಕೊಂಡು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಬಿಜಿ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರೊಳಗೆ ಕಸ್ಟಮ್ ರಿಮೂವಲ್ಗೆ ಹೋಗ್ಬಿಟ್ಟು ಅಲ್ಲಿ ಬೆಂಚಸ್ಸು ಎಲ್ಲ ಈ ಥರ ಸ್ಕ್ರ್ಯಾಚ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಕೂತಿರೋನು ಈ ಥರ ಸ್ಕ್ರ್ಯಾಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆಫು ನೀವು ಈ ಥರ ಎರೇಸ್ ಮಾಡ್ಕೊಂಡ್ರೆ ಮೇಲ್ಗಡೆ ಎಲ್ಲ ನಿಮಗೆ ವೀಡಿಯೋ ಹಾಕೊಳ್ಳೋಕ್ಕೆ ಸಿಗುತ್ತೆ ಸ್ಪೇಸ್. ನೆಕ್ಸ್ಟು ಓವರ್ಲಿಗೆ ಒಂದು ವೀಡಿಯೋ ಹಾಕೊಳ್ಳಿ. ಆ ಓವರ್ಲಿ ವೀಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಅದ್ರದ್ದು ಸ್ವಲ್ಪ ಒಪಾಸಿಟಿನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಒಪಾಸಿಟಿ ಅಂತ ಆಪ್ಷನ್ ಇರುತ್ತೆ ನೋಡಿ, ಅದು ಬಂದು ಒಂದು 50 ರೇಂಜಲ್ಲಿ ಇಕ್ಕೊಳ್ಳಿ. ನೆಕ್ಸ್ಟು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆ ಫೋಟೋನ ಮುಂದೆ ಹಾಕೊಳ್ಳಿ. ಮುಂದೆ ಹಾಕೊಂಡು ಆ ವಿಡಿಯೋ ಎಲ್ಲಿವರೆಗೂ ಇದೆ ಫೋಟೋನ ಅಲ್ಲಿವರೆಗೆ ಎನ್ಲಾರ್ಜ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಫೆಕ್ಟ್ಸ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಗಾರ್ಡ್ ರೇಸ್ ಅಂತ, ಗಾರ್ಡ್ ರೇಸ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಆ ಎಫೆಕ್ಟ್ನ ಫುಲ್ ವಿಡಿಯೋಗೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಿಲ್ಟರ್ ಓಪನ್ ಮಾಡಿಕೊಂಡು ಅಲ್ಲಿ ಪಿಂಕ್ ಫಸ್ ಅಂತ ಐತಲ್ಲ, ಫಿಲ್ಟರ್ನ ಆ್ಯಡ್ ಮಾಡಿಕೊಂಡು ಒಂದು 50 ರೇಂಜಲ್ಲಿ ಇಕ್ಕೊಳ್ಳಿ. ಮತ್ತು ಆ ಫಿಲ್ಟರ್ನ ಫುಲ್ ವಿಡಿಯೋಗೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಟೆಕ್ಸ್ಟ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇಂಟ್ರೋ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯನಿಮೇಷನ್ಗೆ ಹೋಗಿ ಅಲ್ಲಿ ಕ್ರಾಸ್ ಓಪನ್ ಅಂತ ಸರ್ಚ್ ಕೊಡಿ. ಅಲ್ಲಿ ಮೇಲ್ಗಡೆ ಬರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.